ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಪೈನ ಚಾನಲ್ಗೆ ಸ್ವಾಗತ. ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವಿವತ್ತು ಮೆಂಟಲ್ ಎಬಿಲಿಟಿ ಟೆಸ್ಟ್ನಲ್ಲಿ ಇದೊಂದು ಕ್ವಶನ್ ಕೇಳಿರ್ತಾರೆ. ಸೊ ಈ ರೀತಿ ಕ್ವಶನ್ಗಳು ಬಂದಿರ್ತವೆ. ಸೊ ಇವತ್ತು ಅದ್ರ ಬಗ್ಗೆ ಒಂದಿಷ್ಟು ಲೆಕ್ಕಗಳನ್ನು ನೋಡೋಣ. ಸೊ ಇದೇನಿದೆ 24:12, ಅದಾದಮೇಲೆ 53ರ ಅನುಪಾತವನ್ನು ಕೇಳಿದ್ದಾರೆ. ಸೊ ನಾವು ಉತ್ತರ ಕಂಡುಹಿಡಬೇಕು. ಸೊ ನಿಮಗೆ ಇವಾಗ ಬರ್ಬೋದು 24ಕ್ಕೆ ಡಿವೈಡೆಡ್ ಬೈ 2 ಮಾಡಿದ್ರೆ 12 ಬರುತ್ತೆ, ಆಯಿತಾ. ಸೊ 53ಕ್ಕೆ 12 ಡಿವೈಡ್ ಮಾಡಿದ್ರೆ ಎಷ್ಟಾಗುತ್ತೆ? 2ರಿಂದ ಡಿವೈಡ್ ಮಾಡಿದ್ರೆ ಎಷ್ಟಾಗುತ್ತೆ? ಅದು ಡೆಸಿಮಲ್ನಲ್ಲಿ ಬರುತ್ತಲ್ವ. ಸೊ ಹಾಗಾಗಿ ಅದು ಉತ್ತರ ಆಗಲ್ಲ. ಸೊ ನಾವೇನು ಮಾಡಬೇಕಿನ್ನು ಇದಕ್ಕೆ ಸರಿಯಾದ ಒಂದು ಸೊಲ್ಯೂಷನನ್ನು ಕಂಡುಹಿಡಬೇಕು. ಸೊ ನಾವೇನು ಮಾಡೋಣ, 2 + 4 ಎಷ್ಟಾಯಿತು? 6. ಇನ್ನೇನು ಮಾಡೋಣ, ಇದ್ರದ್ದು ಸ್ಕ್ವೇರ್ ಮಾಡೋಣ. ಎಷ್ಟಾಗುತ್ತೆ? 36 ಆಗುತ್ತೆ. ಇನ್ನು ಬಂದು ಉತ್ತರದಲ್ಲಿ ಮೊದಲನೇ ಅಂಕಿಯನ್ನು ಕಳೆಯೋಣ. 36 ಮೈನಸ್, ಸೊ ಇದು ಉತ್ತರಗಳ ಕಡೆ, 36 - 24 ಎಷ್ಟಾಗುತ್ತೆ? ಅದು 12 ಬಂತಲ್ವಾ, ಆಯಿತಾ. ಸೊ ಇನ್ನು ಇದನ್ನು ಕಂಡುಹಿಡಿಬೇಕು. ಇನ್ನು 5 + 3 ಎಷ್ಟಾಯಿತು? 8 ಆಯಿತು. ಸೊ ಇನ್ನು 8ರ ಸ್ಕ್ವೇರ್ ಮಾಡಿ ಎಷ್ಟಾಗುತ್ತೆ? 8 × 64 ಆಗುತ್ತೆ. ಅದೇ ರೀತಿ 64 ಮೈನಸ್ ಈ ಅಂಕಿಯನ್ನು ಕಳೀರಿ. ಎಷ್ಟು? 53. 64 - 53 ಎಷ್ಟಾಗುತ್ತೆ? 11 ಆಗುತ್ತೆ. 11 ಹುಡುಕಿ ಉತ್ತರ. ಇನ್ನು 11 ಇಲ್ಲಿದೆ ನೋಡಿ, ಇದೆ ಉತ್ತರ. ಸೊ ತಿಳಿತಲ್ವಾ. ಸೊ ಇದೇ ರೀತಿ ಮೆಂಟಲ್ ಎಬಿಲಿಟಿ ಅಥವಾ ಮ್ಯಾಥ್ಸ್ ಟ್ರಿಕ್ಸ್ಗಳಿಗಾಗಿ ಸೊ ನಮ್ಮ ಪೈನ ಚಾನಲ್, ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ಅಥವಾ ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡಿ, ಅಥವಾ ಫೇಸ್ಬುಕ್ನಲ್ಲೂ ಕೂಡ ಫಾಲೋ ಮಾಡಿರಿ. ಸೊ ಧನ್ಯವಾದಗಳು.